ಸ್ಲೋ ಮಾಡು, ಸ್ಟಾಪ್ ಮಾಡು. ಕನೆಕ್ಟೆಡ್ ಇದರಲ್ಲಿ ನೋಡೋಣ ಮತ್ತೆ ಅಪ್ಡೇಟ್ ಆಗಿದೆ ಏನು ಅಂತ. ಇವತ್ತು ನನ್ನ ಮುಂದೆ ಆಪಲ್ನವರು ಹೊಸದಾಗಿ ಲಾಂಚ್ ಮಾಡಿದಂಥ ಸೆಕೆಂಡ್ ಜನರೇಷನ್ ಆಪಲ್ ಏರ್ ಟ್ಯಾಗ್ ಇದೆ. ಇದನ್ನು ನಮಗೆ ಆಪಲ್ನವರೇ ಕಳಿಸ್ಕೊಟ್ಟಿದ್ದಾರೆ ಆಯಿತಾ. ಇದು 4 ಏರ್ ಟ್ಯಾಗ್ಸನ್ನು ಹೊಂದಿರುವಂಥ ಪ್ಯಾಕು. ನೀವೇನಾದರೂ ಇದನ್ನು ಪರ್ಚೇಸ್ ಮಾಡ್ತೀರಾ ಅಂದರೆ ಸಿಂಗಲ್ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ಮತ್ತು ಒಂದು ಬಾಕ್ಸ್ ಒಳಗೆ 4 ಇರೋದನ್ನು ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಸಿಂಗಲ್ ಪರ್ಚೇಸ್ ಮಾಡ್ತೀರಾ ಅಂದರೆ 3790 ರೂಪಾಯಿ ಆಗುತ್ತೆ. ಹೆವಿ ಜಾಸ್ತಿ ಆಯಿತು. 4 ತಗೊಂಡ್ರೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ಅಪ್ರಾಕ್ಸಿಮೇಟ್ಲಿ 12,000. ಒಂದಕ್ಕೆ 3,000 ಬಿದ್ದಂಗೆ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿಕೊಂಡು ಈ 4 ಪ್ಯಾಕನ್ನು ತಗೊಂಬಿಟ್ರೆ ನೋಡಿ 3,000 ಬೀಳುತ್ತೆ. ನಾನಿವತ್ತು ಇದನ್ನು ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಪ್ರಾಕ್ಟಿಕಲ್ ಆಗಿ ಹೊರಗಡೆ ತೊಗೊಂಡೋಗಿ ಅದನ್ನು ಹುಡುಕುವಂಥ ಟೆಸ್ಟನ್ನು ಕೂಡ ಮಾಡ್ತೀನಿ, ಮತ್ತು ಮನೆಯಲ್ಲೇ ಎಲ್ಲ ಒಂದು ಕಡೆ ಔಸಿಟ್ಬಿಟ್ಟು ಅದನ್ನು ಕೂಡ ಹುಡುಕ್ಬೋದಾ, ಎಷ್ಟು ಡಿಸ್ಟೆನ್ಸ್ ನಾವಿದನ್ನು ಟ್ರ್ಯಾಕ್ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಇದನ್ನು ಅನ್ಬಾಕ್ಸ್ ಮಾಡೋಣ. ನಮಗೆ ಆಪಲ್ನವರು 4 ಪ್ಯಾಕ್ ಒಂದೇ ಬಾಕ್ಸಲ್ಲಿ 4 ಇರೋದನ್ನು ಕಳಿಸ್ಕೊಟ್ಟಿದ್ದಾರೆ. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ನಮಗೆ ಇದರೊಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್ ಸಿಗ್ತಾ ಇದೆ, ಆಮೇಲೆ ಏರ್ ಟ್ಯಾಗ್ಸು ನೋಡ್ತಾ ಇದ್ದೀರಾ, ಸಕ್ಕತ್ತಾಗಿದೆ ಮಾತ್ರ. 4 ಮೇಲೆ ಕೆಳಗೆ ಜೋಡಿಸಿದ್ದಾರೆ. ಸೊ ಕಳೆದ ವರ್ಷ ಅಂದರೆ ಫಸ್ಟ್ ಜನ್ರೇಷನ್ ಏರ್ ಟ್ಯಾಗ್ ಯಾವ ರೀತಿ ಇತ್ತು ಅದೇ ರೀತಿ ಇದು ಕೂಡ ಇದೆ. ತುಂಬ ಮೇಜರ್ ಡಿಫ್ರೆನ್ಸ್ ಇಲ್ಲ. ಎಕ್ಸಸರೀಸ್ ಏನು ನಿಮಗೆ ಕೀ ಚೈನ್ ಎಕ್ಸಸರೀಸ್ ಎಲ್ಲ ಬರುತ್ತಲ್ವ, ಸೊ ಫಸ್ಟ್ ಜನ್ರೇಷನಿಂದು ಇದಕ್ಕೂ ಕೂಡ ಆಗುತ್ತೆ. ಸೊ ವೆಯ್ಟ್ ಡಿಫ್ರೆನ್ಸು ಅಷ್ಟೇ ತುಂಬ ಕಡಿಮೆ ಇದೆ ಆಯಿತಾ. ಸೊ ನೋಡ್ತಾ ಇದ್ದೀರಾ, ಬಿಲ್ಡ್ ಕ್ವಾಲಿಟಿ ಹೆವಿ ಪ್ರೀಮಿಯಮ್. ಮೇಲ್ಗಡೆ ಒಂದು ರೀತಿ ಕ್ರೋಮ್ ಫಿನಿಷಲ್ಲಿ ಇದೆ. ನಂಗೆ ಅನ್ನಿಸ್ದಂಗೆ ಯೂಸ್ ಮಾಡ್ತಾ ಇದು ಸ್ಕ್ರ್ಯಾಚ್ ಆಗಬಹುದು. ಇದ್ರ ಮೇಲ್ಗಡೆ IP67 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಅಂತ ಕೊಟ್ಟಿದ್ದಾರೆ, ಮತ್ತು UWB ಅಂದರೆ ಅಲ್ಟ್ರಾ ವೈಡ್ ಬ್ಯಾಂಡ್ ಸಪೋರ್ಟ್ ಆಗುತ್ತೆ ಅಂತ. ಅಂದರೆ ಲೋ ಪವರ್ಡ್ ಬ್ಲೂಟೂತನ್ನು ಯೂಸ್ ಮಾಡಿಕೊಂಡು ಇದು ತುಂಬ ಜಾಸ್ತಿ ದೂರ ಇದ್ದರು. ನಾವು ಟೆಸ್ಟ್ ಮಾಡ್ದಂಗೆ ಸುಮಾರು ಹತ್ತತ್ರ ಒಂದು 80-90 ಫೀಟ್ ತನಕನೂ ಕೂಡ ಬ್ಲೂಟೂತಿಂದನೇ ಅದು ಆ್ಯಕ್ಚುಲಿ ಕನೆಕ್ಟ್ ಆಗ್ತಾಯಿತ್ತು. ಹೆವಿ ದೂರ ಇದ್ದರೂ ಕೂಡ ನಾವು ಇದನ್ನು ಡಿಟೆಕ್ಟ್ ಮಾಡಿಬಿಡ್ಬೋದು. ಒಂದೇನಪ್ಪ ಅಂದರೆ ನೀವು ಇದನ್ನು ಯೂಸ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಐಫೋನ್ ಇರಲೇಬೇಕಾಗುತ್ತೆ ಆಯಿತಾ. ಸೊ ಹಿಂದ್ಗಡೆ ಪ್ಲಾಸ್ಟಿಕ್ ಬಾಡಿ, ನಮಗೆ ಮ್ಯಾಗ್ನೆಟ್ ಇದೆ ಇದರಲ್ಲಿ ನೋಡ್ತಾ ಇದ್ದೀರಾ. ಸೊ ಮೆಟಲಿಗೆ ಅಂಟಿಸ್ಬೋದು ನಾವು. ಸೊ ಕಾರ್ಗಿರಿಗೆ ಬೈಕಿಗೆ ಎಲ್ಲಾದರೂ ಬಟ್ ತುಂಬ ಪವರ್ಫುಲ್ ಮ್ಯಾಗ್ನೆಟ್ ಎಲ್ಲ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಒಟ್ಟಿನಲ್ಲಿ ಅಂಟ್ಕೊಳ್ಳುತ್ತೆ, ಸೊ ಅಂಟಿಸ್ಬೋದು. ಒಳ್ಳೇದು ಅಟ್ಲೀಸ್ಟ್ ಕೊಟ್ಟಿದ್ದಾರಲ್ಲ. ಮತ್ತು ಇದು ರಿಮೂವಬಲ್ ಬ್ಯಾಟ್ರಿ ಆಯಿತಾ. ಮೇಲ್ಗಡೆ ನಾವು ಇದನ್ನು ತಿರುಗಿಸಿದ್ರೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ತಿರುಗಿಸಿದ್ರೆ ಬ್ಯಾಟ್ರಿ ಇರುತ್ತೆ ಒಳಗಡೆ. ಆರಾಮಾಗಿ ಒಂದು ವರ್ಷಕ್ಕಿಂತ ಜಾಸ್ತಿನೇ ಬ್ಯಾಟ್ರಿ ಬರುತ್ತೆ. ಡಿಪೆಂಡ್ಸ್ ನೀವು ಯಾವ ರೀತಿ ಯೂಸ್ ಮಾಡ್ತೀರಾ. ಇದರಲ್ಲಿ ಸ್ಪೀಕರ್ ಇರುತ್ತೆ. ಸ್ಪೀಕರ್ ತುಂಬ ಜಾಸ್ತಿ ಯೂಸ್ ಮಾಡಿದ್ರೆ ತುಂಬ ಬೇಗ ಹೋಗಬಹುದು ಆಯಿತಾ. ಒಂದೇನಪ್ಪ ಅಂದರೆ ನೀವು ಇದನ್ನು ಯೂಸ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಐಫೋನ್ ಇರಬೇಕಾಗುತ್ತೆ. ಐಫೋನ್ದು ಫೈಂಡ್ ಮೈ ಅಪ್ಲಿಕೇಶನ್ಗೆ ಇದನ್ನು ಪೇರ್ ಮಾಡಿದ್ರೆ ಇದೆಲ್ಲ ಕಳೆದೋದ್ರೂ ಆ ಫೈಂಡ್ ಮೈ ಮುಖಾಂತರ ನೀವು ಹುಡ್ಕೊಬೋದು. ಅಷ್ಟೇ ಅಲ್ಲ, ನಿಮ್ಮ ಹತ್ರ ಆಪಲ್ ವಾಚ್ ಸೀರೀಸ್ 9 ಆದಮೇಲೆ ಲಾಂಚ್ ಆಗಿರೋ ಯಾವುದಾದ್ರೂ ಸ್ಮಾರ್ಟ್ ವಾಚ್ ಇದ್ರೂ ಸಹ ಅಲ್ಲೂ ಕೂಡ ಇದನ್ನು ಹುಡ್ಕೊಬೋದು. ಇನ್ನು ಅಪ್ಲಿಕೇಶನಿಗೆ ಬಂತು ಅಂದರೆ ಈ ಫೈಂಡ್ ಮೈ ತುಂಬ ಸಿಂಪಲ್ ಆಗಿದೆ, ಯೂಸರ್ ಫ್ರೆಂಡ್ಲಿ ಇದೆ. ನಾವು ಬೇಕು ಅಂದರೆ ಇಲ್ಲಿ ಸೌಂಡನ್ನು ಕೂಡ ಪ್ಲೇ ಮಾಡ್ಬೋದು. ನೋಡಿ, ಈ ಥರ ಸೌಂಡ್ ಪ್ಲೇ ಆಗುತ್ತೆ. ಕಳೆದ ಜನ್ರೇಷನ್ಗಿಂತ 50% ಬೆಟರ್ ಮತ್ತು ಜೋರಾಗಿ ಸೌಂಡನ್ನು ಇದು ಪ್ರೊಡ್ಯೂಸ್ ಮಾಡುತ್ತಂತೆ, ಒಳ್ಳೆಯದು. ಮತ್ತು ಫೈಂಡ್ ಮೈನಲ್ಲಿ ನಿಮಗೆ ಫೈಂಡ್ ನಿಯರ್ ಬೈ ಅಂತ ಒಂದು ಆಪ್ಷನ್ ಇದೆ, ಅದು ಆಮೇಲೆ ತೋರಿಸ್ತೀನಿ ನಿಮಗೆ. ಲಿಟ್ರಲಿ ಎಷ್ಟು ಆ್ಯಕ್ಯುರೇಟ್ ಆಗಿದೆ ಅಂದರೆ ಯಾವ ಡೈರೆಕ್ಷನ್ಲಿದೆ ಅಂತ ತೋರಿಸುತ್ತಾಯ್ತಾ. ಹೆವಿ ಇಂಪ್ರೆಸ್ ಮಾಡ್ತು. ನೀವು ಬೇಕು ಅಂದರೆ ಈ ಏರ್ ಟ್ಯಾಗನ್ನು ಬೇರೆಯವ್ರಿಗೆ ಶೇರ್ ಕೂಡ ಮಾಡುವ ಶೇರ್ ಆಪ್ಷನ್ ಇದೆ ಇಲ್ಲಿ. ಸೊ ನೀವು ಬೇರೆ ಪರ್ಸನ್ ಇನ್ನೊಬ್ಬರು ಐಫೋನ್ ಯೂಸ್ ಮಾಡೋರು ಇದ್ದರೆ ಇಲ್ಲಿ ಹಾಕ್ಬಿಟ್ರೆ ನೀವು ಅದನ್ನು ಟ್ರ್ಯಾಕ್ ಮಾಡ್ಬೋದು, ಇನ್ನೊಬ್ಬರು ಸಹ ಅದನ್ನು ಟ್ರ್ಯಾಕ್ ಮಾಡ್ಬೋದು ಆಯಿತಾ. ಜೊತೆಗೆ ಲಾಸ್ಟ್ ಏರ್ ಟ್ಯಾಗ್ ಇನ್ಫಾರ್ಮೇಷನ್ ಇದಕ್ಕೆ ಹಾಕ್ಬೋದು ಆಯಿತಾ. ಸೊ ನಿಮ್ಮ ಇನ್ಫಾರ್ಮೇಷನ್ನ ಇದರಲ್ಲಿ ಫೀಡ್ ಆಗಿರುತ್ತಲ್ಲ, NFC ಇರುತ್ತೆ. ಯಾರಿಗಾದರೂ ಇದು ಸಿಕ್ತು ಅಂದರೆ NFC ಮುಖಾಂತರ ಹಿಂಗೆ ಟ್ಯಾಪ್ ಮಾಡಿದ್ರೆ ನಿಮ್ಮ ಇನ್ಫಾರ್ಮೇಷನ್ ಅವ್ರಿಗೆ ತೋರಿಸುತ್ತೆ. ಸೊ ಫೋನ್ ನಂಬರ್ ಅಲ್ಲ, ಸೊ ಅವರು ನಿಮಗೆ ಕಾಲ್ ಮಾಡಿ ಇಲ್ಲಿದೆ ನಿಮ್ದು ಏರ್ ಟ್ಯಾಗು ಅಂತ ಹುಡುಕ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ದು ಯಾವುದೋ ಪೆಟ್ ಇರುತ್ತೆ, ಯಾವುದೋ ಬೆಕ್ಕು ನಾಯಿನೂ ಇರುತ್ತೆ. ಆ ನಾಯಿ ಕುತ್ತಿಗೆಗೆ ಇದನ್ನು ಹಾಕಿರ್ತೀರ ಅಂದ್ಕೊಳ್ಳಿ, ಅದು ಯಾರಿಗೂ ಸಿಗುತ್ತೆ ಅಂದ್ಕೊಳ್ಳಿ. ಆ ಕುತ್ತಿಗೆಯಲ್ಲಿ ಈ ಏರ್ ಟ್ಯಾಗ್ ಇರುತ್ತೆ. ಸೊ ಏರ್ ಟ್ಯಾಗನ್ನು ಅವರು NFC ಮುಖಾಂತರ ಸ್ಕ್ಯಾನ್ ಮಾಡಿದ್ರೆ ಅಲ್ಲಿ ತೋರಿಸುತ್ತೆ ನಿಮ್ಮ ಇನ್ಫಾರ್ಮೇಷನು ಇವ್ರದ್ದು ಅಂತ. ಅವ್ರು ಕಾಲ್ ಮಾಡಿ ನಿಮ್ಮ ನಾಯಿಯನ್ನು ಬೆಕ್ಕನ್ನು ಕಳೆದೋಗಿರೋದನ್ನು ನಿಮಗೆ ವಾಪಸ್ ಕೊಡ್ಬೋದು. ಈ ರೀತಿ ಕೂಡ ಯೂಸ್ ಆಗುತ್ತೆ. ಸೊ ಬೆಂಕಿ ಮಾತ್ರ ಹೆವಿ ಅಂದರೆ ಬೇರೆ ಬ್ರ್ಯಾಂಡವರು ಇದನ್ನು ತಂದಿದ್ದಾರೆ. ಬಟ್ ಈ ಥರ ನೋಡಿ ಡಿಸೈನ್, ಈ ಥರ ಒಂದು ಲುಕ್ಕೇ ಒಂಥರ ಯೂನಿಕ್ ಆಗಿಲ್ವ. ಈ ಥರ ನಂಗೆ ಅನ್ನಿಸ್ದಂಗೆ ಬೇರೆ ಯಾವ ಬ್ರ್ಯಾಂಡವರು ಕೂಡ ಇಲ್ಲಿವರೆಗೆ ತೊಗೊಂಬಂದಿಲ್ಲ ಆಯಿತಾ. ಬಿಲ್ಡ್ ಮಾತ್ರ ಹೆವಿ ಸಾಲಿಡ್ ಆಗಿದೆ ಮಾತ್ರ, ಕಾಂಪ್ಯಾಕ್ಟು, ಸಾಲಿಡು, ಲೈಟ್ ವೆಯ್ಟು.
ಸೊ ನೆಕ್ಸ್ಟ್ ಲೆವೆಲ್ ಇದೆ. ಮತ್ತು ಲೆಫ್ಟ್ ಬಿಹೈಂಡ್ ನೀವೇನಾದರೂ ಇದನ್ನು ಅಲ್ಲೇ ಬಿಟ್ಬಿಟ್ರೆ ಏನೋ ಬ್ಯಾಗ್ಗಳು ಹಾಕಿರ್ತೀರ ಅಥವಾ ಏನೋ ಕೀನ ಅಲ್ಲೇ ಬಿಟ್ಬಿಟ್ಟು ಹೊರಗಡೆ ಹೋದ್ರಿ ಅಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಇದನ್ನು ಅಲ್ಲೇ ಬಿಟ್ಟಿದ್ದೀರಾ ಅಂತ. ಆ ರೀತಿಯಲ್ಲೂ ಕೂಡ ಯೂಸ್ ಆಗುತ್ತೆ. ಏನು ಉಳಿದ ಫೀಚರ್ಸಿಗೆ ಬಂತು ಅಂತ ಅಂದರೆ ಆಗಲೇ ಹೇಳ್ದಂಗೆ ಬ್ಲೂಟೂತ್ LE ಅಂತ ಲೋ ಎನರ್ಜಿ ಬ್ಲೂಟೂತ್ ಇದು. ಸೊ ತುಂಬ ಕಡಿಮೆ ಪವರ್ನ ಕನ್ಸ್ಯೂಮ್ ಮಾಡುತ್ತೆ. ಸೊ ಅಲ್ಟ್ರಾ ವೈಡ್ ಬ್ಯಾಂಡ್ ಇದೆ, ಆಗಲೇ ಹೇಳ್ದಂಗೆ NFC ಸಹ ಇದೆ. ಸೌಂಡು 50% ಹೈಯರ್ ಅಂತೆ. ಸೊ ಅಂದರೆ ತುಂಬ ಸ್ವಲ್ಪ ಜೋರಾಗಿ ಸೌಂಡ್ ಮಾಡುತ್ತೆ ಅಂತ ಅವ್ರು ಅಂತಾರೆ. ಆ್ಯಕ್ಯುರೇಟ್ ಆಗಿದೆ ಒಟ್ಟಿನಲ್ಲಿ ಆಯಿತಾ ಟ್ರ್ಯಾಕಿಂಗು, ಮತ್ತು ತುಂಬ ಜಾಸ್ತಿ ದೂರ ಕೂಡ ಡಿಟೆಕ್ಟ್ ಆಗುತ್ತೆ. ಪ್ರೀವಿಯಸ್ ಜನ್ರೇಷನ್ಗಿಂತ 50% ಬೆಟರ್ ಇದೆಯಂತೆ ಡಿಸ್ಟೆನ್ಸ್ನಲ್ಲೂ ಕೂಡ, ಅಂದರೆ ಜಾಸ್ತಿ ದೂರ ಇದ್ದರೂ ಕೂಡ ಡಿಟೆಕ್ಟ್ ಆಗುತ್ತೆ ಅಂತ. ಸೊ ಬನ್ನಿ ನೆಕ್ಸ್ಟು ಪ್ರಾಕ್ಟಿಕಲ್ಲಾಗಿ ನಾವಿದನ್ನು ಟ್ರೈ ಮಾಡೋಣ. ಫಸ್ಟು ಈ ರೂಮಲ್ಲೇ ಎಲ್ಲಾದರೂ ಒಂದು ಕಡೆ ಬೇರೆಯವ್ರಿಗೆ ಔಷಧ ಕೇಳ್ತೀನಿ, ನಾನು ಹುಡುಕ್ತೀನಿ. ಸೊ ನೋಡೋಣ ಹುಡುಕ್ತೀನ ಹೆಂಗೆ ಅಂತ. ಸೊ ಹೊರಗಡೆ ಎಲ್ಲ ಇಟ್ಬಿಟ್ಟು ನೋಡೋಣ. ಫಸ್ಟ್ ಅಲ್ಲಿಡ್ತೀನಿ, ಆಮೇಲೆ ಈ ರೂಮಲ್ಲಿ ಒಂದು ಸಲ ಇಟ್ಬಿಟ್ಟು ಎರಡನ್ನು ಹುಡ್ಕೋಣ ಆಯಿತಾ, ಏನಂತೀರ? ಸೊ ನಮಗಿಲ್ಲಿ ಫೈಂಡ್ ಮೈನಲ್ಲಿ ನೋಡಿ, ಫೈಂಡ್ಗೆ ಹೋದರೆ ನಮ್ಗೆ ಇಲ್ಲಿ ಡಿಟೆಕ್ಟ್ ಆಗುತ್ತೆ. ನೋಡಿ ಇಲ್ಲಿ ನಮಗೆ ಫೈಂಡ್ ಅಂತ ಆಪ್ಷನ್ ಇದೆ. ನಾವು ಇದನ್ನು ಪ್ರೆಸ್ ಮಾಡಿದ್ರೆ ನಮಗೆ ಎಷ್ಟು ದೂರ ಇದೆ ಅಂತ ಒಂದು ಅಪ್ರಾಕ್ಸಿಮೇಟ್ ಡಿಸ್ಟೆನ್ಸ್ ಅಂತ ತೋರಿಸುತ್ತೆ. ತುಂಬ ಹತ್ರ ಇದ್ದರೆ ಆಲ್ರೆಡಿ ಕನೆಕ್ಟ್ ಆಗಿರುತ್ತೆ, ಕನೆಕ್ಟೆಡ್ ಅಂತ ಇದೆ. ಸೊ ನಾನೇನು ಮಾಡ್ತೀನಿ, ಈಗ ಸ್ವಲ್ಪ ಆ ಕಡೆ ಓಡಾಡಿದ್ರೆ ಒಂದು ಆ್ಯರೋ ಮಾರ್ಕ್ ತೋರಿಸುತ್ತೆ. ನೋಡಿ ಇಲ್ಲಿ ಆ್ಯರೋ ಮಾರ್ಕ್ ತೋರ್ಸೋಕ್ಕೆ ಶುರು ಮಾಡ್ತೀನಿ ನನಗೆ. ಸೊ ಯಾವ ಕಡೆ ಇದೆ ಅಂತ ನಾನು ಹುಡುಕ್ಬೋದು. ಈಗ ನೋಡಿ ಈ ಥರ ಆ್ಯರೋ ಮಾರ್ಕ್ ಬರುತ್ತೆ. ಸೊ ಬನ್ನಿ ಹುಡ್ಕೊಂಡು ಹೋಗೋಣ. ಸೊ 23 ಫೀಟ್ ಅಂತೆ, 16 ಫೀಟು, 10 ಫೀಟು. ನಾನು ಬೇಕು ಅಂದರೆ ಸೌಂಡ್ ಮಾಡ್ಬೋದು, ಬಟ್ ನೋಡಿ ನಿಯರ್ ಬೈ 3 ಫೀಟು ವೈಬ್ರೇಟ್ ಆಗ್ತಾಯಿದೆ ಫೋನು. ಇಲ್ಲಿ ಇದ್ರೊಳಗಿರಂಗಿದೆ, ಇದ್ರೊಳಗಿದೆಯಾ? ಯಾರ ಬುದ್ಧಿವಂತರು ಲಿಟ್ರಲಿ ನೋಡಿ ಸಿಕ್ತು. ಸೊ ಬೇಕು ಅಂದರೆ ನಾನು ಸೌಂಡ್ ಕೂಡ ಮಾಡ್ಬೋದು. ಸೌಂಡ್ ಮಾಡಿದ್ರೆ ಗೊತ್ತಾಗ್ಬಿಡೋದು ನನಗೆ. ಸೌಂಡ್ ಮಾಡದೆ ಹುಡುಕೋದ್ರಲ್ಲೇ ಇರೋದೇ ಮಜಾ. ಇನ್ನೊಂದು ಕೆಲಸ ಮಾಡೋಣ, ಈಗ ಸ್ಟುಡಿಯೋ ಒಳಗಡೆ ಔಷಧ ಕೇಳ್ತೀನಿ. ಸ್ಟುಡಿಯೋ ಒಳಗಡೆ ಎಲ್ಲಾದರೂ ಇಟ್ಬಿಡು. ಸೊ ನೋಡಿ ಇದು ನೋಡಿ ಅದು ದೂರ ಹೋದಂಗೆ ನೋಡಿ ಫೀಟು ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ. ನೋಡಿ ಐ ಎಷ್ಟು ಆ್ಯಕ್ಯುರೇಟ್ ಆಗಿದೆ ಅಂತ. ಒಟ್ಟಿನಲ್ಲಿ ಕೆಲಸ ಮಾಡ್ತಾಯಿದೆ. ಸೊ ನೋಡೋಣ. ಸೊ ನಂಗೆ ಅನ್ನಿಸ್ದಂಗೆ ಕನೆಕ್ಟ್ ಆಗಿದ್ದಾಗ ಹುಡ್ಕೋದು ತುಂಬ ಈಸಿ. ಕನೆಕ್ಟ್ ಆಗದಿರಬೇಕಾದ್ರೆ ಎಲ್ಲೋ ದೂರದ ಒಂದು 2-3 ಕಿಲೋಮೀಟ್ರ್ ದೂರದಲ್ಲಿದ್ದಾಗ ಅದೆಂಗೆ ಮಾಡುತ್ತೆ ಅಂತ ಅಂದರೆ, ಅಲ್ಲಿ ಸುತ್ತಮುತ್ತ ಇರುವಂಥ ಐಫೋನ್ಗಳಿಗೆ ಅದು ಕನೆಕ್ಟ್ ಆಗುತ್ತೆ. ಅಂದರೆ ಐಫೋನ್ಗಳ ಬ್ಲೂಟೂತ್ ಆನ್ ಆಗಿರುತ್ತಲ್ವ. ಸೊ ಅದೇನು ಮಾಡುತ್ತೆ, ಆ ಫೋನ್ಗಳ ಮುಖಾಂತರ ಲೊಕೇಶನ್ನ ಆಪಲ್ ಅವ್ರ ಸರ್ವರಿಗೆ ಕಳಿಸಿ ಆ ಸರ್ವರಿಂದ ನಮಗೆ ಬರುತ್ತೆ. ಸೊ ಆ ಥರ ಸುತ್ತಮುತ್ತ ಇರುವಂಥ ಐಫೋನ್ಗಳಿಗೆ ಅದು ಕನೆಕ್ಟ್ ಆಗಿ ಅದರಿಂದ ನಮಗೆ ಅಪ್ರಾಕ್ಸಿಮೇಟ್ಲಿ ಯಾವ ಜಾಗದಲ್ಲಿ ಇರ್ಬೋದು ಅಂತ ನಾವು ಈ ಫೈಂಡ್ ಮೈ ಮುಖಾಂತರ ಹುಡುಕ್ಬೋದು. ಸೊ ಹಂಗೆ ಬನ್ನಿ ಈಗ ಒಳಗಡೆ ಹೋಗ್ಬಿಟ್ಟು ಹುಡ್ಕೋಣ. ನೋಡಿ ಆ್ಯರೋ ಮಾರ್ಕ್ ಶುರುವಾಯಿತು. ಸೊ ಆ್ಯರೋ ಮಾರ್ಕನ್ನು ಹುಡ್ಕೊಂಡು ಹೋಗೋಣ. ಈಗ ಇಲ್ಲೇ ಎಲ್ಲೋ ಇಟ್ಟಿದ್ದಾರೆ. ಎಷ್ಟು ಈಸಿ ಹುಡ್ಕೋದು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಈ ಜಾಗದಲ್ಲಿದೆ. ಇಲ್ಲಿ ಮ್ಯಾಗ್ನೆಟಿಕ್ ಕಾಣಿಸಿರೋದು ನೋಡಿ ದೂರ ಇಟ್ಟರೆ ನೋಡಿ ತೋರಿಸುತ್ತೆ. ಹತ್ರಕ್ಕೆ ಬಂದ ತಕ್ಷಣ ನೋಡಿ ಏನು ಆ್ಯಕ್ಯುರೇಟ್ ಆಗಿದೆ ಅಂತಂದರೆ ಇದು ಬೆಂಕಿ ಮಾತ್ರ. ಸೊ ಈಗ ಒಂದು ಕೆಲಸ ಮಾಡೋಣ, ಮನೆ ಒಳಗಿರೋದೆಲ್ಲ ಆರಾಮಾಗಿ ಹುಡುಕ್ಬಿಡುತ್ತೆ. ನೆಕ್ಸ್ಟು ಒಂದು 2-3 ಕಿಲೋಮೀಟ್ರ್ ದೂರ ಕಳ್ಸೋಣ. ಸೊ ಹುಡುಕ್ಬೋದಾ? ಪ್ರಾಕ್ಟಿಕಲಾಗಿ ಟ್ರೈ ಮಾಡೋಣ ಬನ್ನಿ. ಸೊ ನಾವಿದನ್ನು ಪ್ರಾಕ್ಟಿಕಲಿ ಟೆಸ್ಟ್ ಮಾಡೋದಕ್ಕೆ ಹೊರಗಡೆ ಬಂದಿದ್ದೀವಿ. ಕ್ಯಾಮ್ರಾ ಬ್ಯಾಗಿಗೆ ನಾನು ಇದನ್ನು ಹಾಕ್ಬಿಟ್ಟು ಜಿಪ್ ಹಾಕ್ತೀನಿ. ಸೊ ಒಬ್ಬರು ಯಾರೋ ಕಳ್ಳರು ಎತ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಳ್ಳಿ ಈಗ, ಆಯಿತಾ? ಸೊ ನಾವೀಗ ಆ ಕಳ್ಳನ್ನು ಹಿಡಿಬೇಕು. ಅವನೇ ಕಂಗೋಡಾಗ್ತವನೇ, ಬೈಕ್ ನೋಡ್ರಿ ಇಲ್ಲೇ ಇದೆ. ಓಕೆ, ಈಗ ಎತ್ಕೋಬೇಕಷ್ಟೇ ನಾವು. ಬನ್ನಿ ಹುಡ್ಕೋಣ. ಓಕೆ, ಅವ್ನು ತೊಗೊಂಡೋಗಿ ಸುಮಾರು 4 ನಿಮಿಷಗಳ ನಂತರ ಈಗ ಲೊಕೇಶನ್ ಅಪ್ಡೇಟ್ ಆಗಿದೆ. ಐ ಥಿಂಕ್ ಈ ಲೊಕೇಶನ್ ಎಲ್ಲ ಅಪ್ಡೇಟ್ ಆಗಿದೆ. ಆ ಜಾಗಕ್ಕಂತೂ ಮೂವ್ ಆಗ್ತೀವಿ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಹೋಗ್ತವನೇ ಗೊತ್ತಿಲ್ಲ. ಸೊ ಒಟ್ಟಿಗೆ ಎಲ್ಲೆಲ್ಲಿ ಡಿಟೆಕ್ಟ್ ಆಗುತ್ತೆ ಅಲ್ಲಿಗೆ ಹೋಗ್ತೀವಿ ನಾವು, ನೋಡೋಣ ಬನ್ನಿ. 4 ನಿಮಿಷ 0.6 ಮೈಲ್ಸ್ ಅಂತ ತೋರಿಸ್ತಾ ಇದೆ. ಸ್ಟ್ರೈಟ್. ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ನಿಮಗೆ ಡೈರೆಕ್ಷನ್ ಹಾಕೊಂಡ್ಬಿಡ್ಬೋದು. ಲಾಸ್ಟ್ ಟೈಮ್ ನಾವು ಜಿಯೋ ಟ್ಯಾಗ್ ಮಾಡಿದಾಗ ಇದರ ಡೈರೆಕ್ಷನ್ ಆಪ್ಷನ್ನೇ ಇರಲಿಲ್ಲ ನಮಗೆ. ಸೊ ನೆಕ್ಸ್ಟ್ ರೋಡ್ ಲೆಫ್ಟ್ ನೋಡಿ, ನಮಗೆ ಆಪಲ್ ಮ್ಯಾಪ್ ಓಪನ್ ಆಗಿಬಿಟ್ಟು ಡೈರೆಕ್ಷನ್ನೇ ತೋರಿಸ್ತದೆ ಕರೆಕ್ಟಾಗಿ. ಈ ಲೊಕೇಶನಿಗೆ ಹೋದ್ಮೇಲೆ ಏನು ಮಾಡೋಣ, ಇನ್ನೊಂದು ಸಲ ಟ್ರೈ ಮಾಡೋಣ ಅಲ್ಲಿಲ್ಲ ಅಂತ ಅಂದರೆ.
ಗೊತ್ತಿಲ್ವ ಎಲ್ಲಿ ಹೋಗ್ತವನೆ ಅಂತ. ಇದು ಮೋಸ್ಟ್ಲಿ ಹೋಗೋ ದಾರಿಯಲ್ಲಿ ಎಲ್ಲೋ ಡಿಟೆಕ್ಟ್ ಆಗ್ಬಿಟ್ಟು ನಮಗೆ ಲೊಕೇಶನ್ ಕಳಿಸಿರೋದು. ಸೊ ಅದರಿಂದ ಅವ್ನು ಅದೇ ಲೊಕೇಶನ್ ಇದೆ ಅಂತ ಹೇಳೋದಕ್ಕಾಗಲ್ಲ. ಮೋಸ್ಟ್ ನಾವು ಅಲ್ಲಿ ಹೋಗೋ ಅಷ್ಟರಲ್ಲಿ ಇನ್ನೊಂದು ಲೊಕೇಶನ್ ಅಪ್ಡೇಟ್ ಆಗಿರ್ಬೋದು. ಸೊ ನಾವು ಸಡನ್ನಾಗಿ ಲೇಟ್ ಮಾಡೋದು ಬೇಡ ಅಂದ್ಬಿಟ್ಟು ಅದು ಕೊಟ್ಟಿರೋ ಲೊಕೇಶನಿಗೆ ಹೋಗ್ತಾ ಇದೀವಿ. ಮುಂದೆ ಎಲ್ಲೋ ತೋರಿಸ್ತಾ ಇದೆ ಲೊಕೇಶನ್ನು. ಮೋಸ್ಟ್ಲಿ ಬೈಕಲ್ಲಿ ಹೋಗ್ಬೇಕಾದ್ರೆ ಅದು ಮಧ್ಯೆ ಡಿಟೆಕ್ಟ್ ಆಗಿಬಿಟ್ಟು ಬಂದಿರೋ ಲೊಕೇಶನ್ ಅದು. ಇಲ್ಲೇ ಮುಂದೆ ಲೆಫ್ಟ್ ಹಾಕು, ಇಲ್ಲೇ ಲೆಫ್ಟ್ ಹಾಕಿ. ಸೊ ಅವನು ಇಲ್ಲಿದ್ದಾಗ ನಮಗೆ ಲೊಕೇಶನ್ ಬಂದಿರೋದು. ಸೊ ಇನ್ನೊಂದು ಸಲ ಫೈಂಡ್ ಮೈಗೆ ಹೋಗ್ಬಿಟ್ಟು ನಾವು ಟ್ರೈ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಅಪ್ಡೇಟ್ ಆಗಿದೆ ಅಂತ. ಇಲ್ಲ, ಇನ್ನೂ ಯಾವುದೋ ಅಪ್ಡೇಟ್ ಬಂದಿಲ್ಲ. ಸ್ವಲ್ಪ ವೆಯ್ಟ್ ಮಾಡ್ಬೇಕು ನಾವು. ನೋಡಿ, GPS ಆದರೆ ಇನ್ಸ್ಟಂಟಾಗಿ ಬಂದ್ಬಿಡುತ್ತೆ ನಮಗೆ ಲೊಕೇಶನ್ನು. ಬಟ್ ಈ GPS ಅಲ್ವಾ, ಸುತ್ತಮುತ್ತ ಒಂದು ಐಫೋನ್ ಇರಬೇಕು, ಐಫೋನಿಗೆ ಕನೆಕ್ಟ್ ಆಗಬೇಕು, ಅಲ್ಲಿಂದ ಅವ್ರ ಸರ್ವರ್ಗೆ ಹೋಗಿ ನಮಗೆ ಲೊಕೇಶನ್ ಬರಬೇಕು. ನೋಡೋಣ, ಅಪ್ಡೇಟ್ ಆದಂಗೆ ವೆಯ್ಟ್ ಮಾಡೋಣ. ಓಕೆ, ಫೈನಲಿ ಇನ್ನೊಂದು ಅಪ್ಡೇಟ್ ಬಂತು. 4 ನಿಮಿಷ ಮುಂಚೆ ಅಪ್ಡೇಟ್ ಆಗಿರೋ ಲೊಕೇಶನ್ನು. ಸೊ ಇದು ನೋಡಿದ್ರೆ ಮೇನ್ ರೋಡಲ್ಲಿ ತೋರಿಸ್ತಿದೆ. 100% ಅವ್ನು ಮೇನ್ ರೋಡ್ಗೆ ಹೋಗಿರೋ ಡೌಟು. ಬನ್ನಿ ನೋಡೋಣ. ಇನ್ ಕೇಸು ನಾವು ಹೋಗೋ ರೋಡಲ್ಲಿ ಸುತ್ತಮುತ್ತ ಒಂದು ಸ್ವಲ್ಪ ದೂರದಲ್ಲಿ ಇದ್ದರೂ ಅವನು ಇದು ಕನೆಕ್ಟ್ ಆಗಿಬಿಡುತ್ತೆ, ಫೋನಿಗೆ ಗೊತ್ತಾಗ್ಬಿಡುತ್ತಾಗ. ಇನ್ನೊಂದು ಅಪ್ಡೇಟ್ ಬಂತು. ಇದು ಮೋಸ್ಟ್ಲಿ ಎಕ್ಸಾಕ್ಟ್ ಇರಬೇಕು. 1 ನಿಮಿಷ ಮುಂಚೆ ಆಗಿರೋದು ಇದು. ಲೆಫ್ಟ್ ಹೋಗ್ಬೇಕಿತ್ತು. ಬಿಡಿ, ನಡಿ ಹೋಗ್ಬೋದು ನಡಿ. ಥ್ಯಾಂಕ್ ಯು ಗುರು. ಇದೇನಾದರೂ ಎಕ್ಸಾಕ್ಟ್ ಲೊಕೇಶನ್ ಆಗಿದ್ರೆ ನೆಕ್ಸ್ಟ್ ಲೆವೆಲ್ ಅಂತ. ಇಲ್ಲೇ ಅವನು ಎನ್ನಿಸ್ತಾ ಇಲ್ಲ. ಬಾ ನೋಡೋಣ. ತಡಿ, ನಿಧಾನ ಮಾಡು. 1 ನಿಮಿಷ ತಡಿ. ಸ್ಲೋ ಮಾಡು, ಸ್ಟಾಪ್ ಮಾಡು. ಹತ್ರದಲ್ಲಿದ್ದೀವಿ. ನೋಡೋಣ ಮತ್ತೆ ಏನಾರು ಅಪ್ಡೇಟ್ ಆಗಿದೆ ಏನಂತತೆ ಅಂತ. ಕನೆಕ್ಟೆಡ್. ಸಿಗ್ನಲ್ ವೀಕ್ ಆಗಿದೆ, ಬಟ್ ಕನೆಕ್ಟೆಡ್. ಹಿಂದೋಗು. ಕನೆಕ್ಟೆಡ್. ಸಿಗ್ನಲ್ ಇಸ್ ವೀಕ್ಸ್, ಕನೆಕ್ಟೆಡ್ ಒಟ್ಟಿಗೆ. 142 ಫೀಟು. 142 ಫೀಟು. ಯಾವ ಕಡೆ ಅಂತ ಕಂತೀವಿ? 142 ಫೀಟು. 147, 146. ಓ, ಹಿಂಗೆ ಈ ಕಡೆ. ನಡಿ. ಕರೆಕ್ಟಾಗಿ ಹೋಗ್ತಾ ಇದೆ. ನಡಿ. ಕರೆಕ್ಟಾಗಿ ಬಂತು. ಸಿಗ್ನಲ್ ಬಂತು. ಲೆಫ್ಟಿಗೆ ತಗೋ. ಹಾಂ, ಓಕೆ. ಸಿಗ್ನಲ್ ತಗೊಂತು. ಲೆಫ್ಟಿಗೆ ಬಾ. ನಡಿ. 20 ಫೀಟು. ಹಿಂಗೆ ಲೆಫ್ಟ್ ತಗೋ. ಅಲ್ಲಿ ಮುಂದೆ 13 ಫೂಟು. 14, 15, 23 ಫೀಟ್ ಅಂತೆ. ಲೆಫ್ಟ್ ನಡಿ. 62 ಫೀಟ್ ಆಯ್ತು ಮತ್ತೆ. ಓ 81 ಫೀಟು. ಅಲ್ಲೇ ಅವನಲ್ಲೋ. ಇಲ್ಲಿ ನೋಡಿಲ್ಲಿ. ಅಯ್ಯೋ ಕತೆ. ನೋಡಿಲ್ಲಿ ನಮಗಿಲ್ಲ ತೋರಿಸ ಏನಂತ ನೋಡ್ತಾ ಇದ್ದೀನಿ ನಾನು ಅಂತ. ನೋಡಿಲ್ಲಿ 23 ಫೀಟ್ ಅಂತೆ. ಸೊ ಅಂಟಮ್ಮ ಕಾಣ್ತಾ ಇದ್ದಾನೆ ನಮಗೆ. ಇಲ್ಲಿ ನೋಡಿಲಿ ನಿಂತಿರೋದಿಲ್ಲ ಕಳ್ಳ. ಹಾಂ, ಇಲ್ಲಿ ನೋಡಿಲಿ ಎಕ್ಸಾಕ್ಟ್. ಇಲ್ಲಿ ನೋಡಿ ತೋರಿಸ್ತಾ ಇದೆ. ಇಲ್ಲಿ ನೋಡಿ ಸಿಗಾಕೊಂಡ ಕಳ್ಳ. ಏನು ಗುರು, ಬ್ಯಾಗ್ ಎತ್ಕೊಂಡೋದಲ್ಲ? ಹಾಂ, ಇಲ್ಲಿ ನೋಡಿ ಸೌಂಡ್ ಪ್ಲೇ ಮಾಡ್ತೀನಿ ಇಲ್ಲಿ. ಡ್ರಾಮಾ ಮಾಡ್ತಾನೆ ಇವನು. ಇಲ್ಲಿ ನೋಡಿ, ಇಲ್ಲಿ ಬಾಕ್ಸ್ ಒಳಗೆ ತೋರಿಸುತ್ತೆ. ಇದರೊಳಗಡೆ ಪ್ಲೇ ಆಗ್ತಿರೋದು ನೋಡಿ ಸೌಂಡ್ ಬರ್ತಾ ಇದೆ. ತೆಗಿಯೋದನ್ನ. ಕ್ರೇಜಿ ಮಾತ್ರ. ಒಂದೇನಪ್ಪ ಅಂದರೆ ನೋಡಿ, ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ತೋರಿಸಲ್ಲ ಆಯಿತಾ ಅದು. ಸೊ ಹೆಂಗೆ ಅಂದರೆ ಸುತ್ತಮುತ್ತ ಒಂದು 150 ಅಡಿ ಹತ್ರ ಬಂದ ತಕ್ಷಣ ನಿಮಗೆ ಕನೆಕ್ಟ್ ಆಗಿಬಿಟ್ಟು ಹುಡ್ಕೊಬೋದು. ಬಿಟ್ಟರೆ ಎಕ್ಸಾಕ್ಟ್ GPS ಥರ ಪ್ರಿಸೈಸ್ ಲೊಕೇಶನ್ನ ತೋರಿಸಲ್ಲ. ಬಟ್ ಸ್ಟಿಲ್ ಹೆವಿ ಅಕ್ಯುರೇಟ್ ಆಗಿದೆ. ಲಿಟ್ರಲಿ ಒಂದು ವಿತಿನ್ 5 ಮಿನಿಟ್ಸ್ ಆ್ಯಕ್ಚುಲಿ ಅದು ಡಿಟೆಕ್ಟ್ ಆಗ್ತಾಯಿತ್ತು. ಸೊ ಹುಡ್ಕೊಬೋದು ಆರಾಮಾಗಿ. ಏನಾರು ಕಳೆದೋದ್ರೂ ನಮಗೆ ಒಂದು ಲೆವೆಲಿಗೆ ಹುಡ್ಕೊಂಬಿಡ್ಬೋದು, ತೊಂದರೆ ಏನಿಲ್ಲ. ಸೊ ನೋಡಿದ್ರಲ್ಲ, ಒಂದು ಲೆವೆಲಿಗೆ ಆ್ಯಕ್ಯುರೇಟ್ ಆಗಿ ನಾವು ಇದನ್ನು ಹುಡ್ಕೊಬೋದು. ಸೊ ಒಂದು 100 ಫೀಟ್ ಹತ್ರ ಹೋದ ತಕ್ಷಣ ಆಟೋಮೆಟಿಕ್ಕಾಗಿ ಫೈಂಡ್ ಮೈಗೆ ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಆಗಿಬಿಡುತ್ತೆ. ಸೊ ಆಮೇಲೆ ಹುಡ್ಕೋದು ತುಂಬ ಈಸಿ. ಸ್ವಲ್ಪ ದೂರ ಹೋದಾಗ ಬೇರೆ ಐಫೋನ್ಗಳಿಗೆ ಕನೆಕ್ಟ್ ಆಗಿ ಒಂದು 5 ನಿಮಿಷಕ್ಕೆ ಒಂದು ಸಲ ನಮಗೆ ಲೊಕೇಶನ್ ಅಪ್ಡೇಟ್ ಕೊಡ್ತಾ ಇರುತ್ತೆ.
ಅವ್ರು ಒಂದು ಜಾಗದಲ್ಲಿದ್ದರೆ ಹುಡ್ಕೋದು ತುಂಬ ಈಸಿ. ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಿದ್ರೆ ಹುಡ್ಕೊಂಡು ಹೋಗ್ತಾನೇ ಇರಬೇಕಾಗತ್ತೆ. ಒಂದು ಪ್ಲಸ್ ಪಾಯಿಂಟ್ ಹೆಂಗೆ ಗೊತ್ತಾ, GPS ಅಲ್ಲಿ ಹೌದು ಪ್ರಿಸೈಸ್ ಲೊಕೇಶನ್ ನಮಗೆ ಸಿಗುತ್ತೆ. ಆ GPS ಡಿವೈಸ್ಗೆ ನಾವು ಸಿಮ್ ಹಾಕಬೇಕು ಮತ್ತು ಬ್ಯಾಟ್ರಿ ತುಂಬ ಜಾಸ್ತಿ ದಿನ ಬರೋಲ್ಲ. ಮ್ಯಾಕ್ಸಿಮಮ್ ಒಂದು 15 ದಿನ ಬರ್ಬೋದು ತುಂಬ ದೊಡ್ಡ GPS ಡಿವೈಸ್ ಅಂದರೆ. ಇದಕ್ಕೆ ನೋಡಿ ಒಂದು ಸಲ ನೀವು ಬ್ಯಾಟ್ರಿ ಹಾಕ್ಬಿಟ್ರೆ 1 ವರ್ಷ, ಆಮೇಲೆ ನೀವು 1 ವರ್ಷ ಆದಮೇಲೆ ಬ್ಯಾಟ್ರಿ ಚೇಂಜ್ ಮಾಡ್ಕೋಬೇಕು. ಇದಕ್ಕೇನು ರೀಚಾರ್ಜ್ ಮಾಡಬೇಕು ಅಂತ ಇಲ್ಲ. ಒಂದು ಸಲ ನೀವು ತೊಗೊಂಬಿಟ್ಟು ನಿಮ್ಮ ಫೋನಿಗೆ ಕನೆಕ್ಟ್ ಮಾಡಿದ್ರೆ ಹುಡ್ಕೊಬೋದು. ಬಟ್ ಪ್ರಿಸೈಸ್ ಲೊಕೇಶನ್ ಕೊಟ್ಟಿಲ್ಲ ಅಂದರೂ ಕೂಡ ಒಂಥರ ವರ್ತ್ ಅನಿಸುತ್ತೆ ನಿಮಗೆ. ಬರೀ ಆಪಲಲ್ಲ, ಬೇರೆ ಬ್ರ್ಯಾಂಡ್ಗಳದ್ದು ಕೂಡ ಈ ಏರ್ ಟ್ಯಾಗ್ಗಳು ಬರ್ತವೆ ಆಯಿತಾ. ಸೊ ಒಟ್ಟಿನಲ್ಲಿ ಈ ಥರ ಬಿಲ್ಡು, ಈ ಥರ ಆ್ಯಕ್ಯುರೇಸಿ ನಂಗೆ ಅನ್ನಿಸ್ದಂಗೆ ಬೇರೆ ಬ್ರ್ಯಾಂಡವರು ನಾನು ಟ್ರೈ ಮಾಡಿರೋ ಥರ ನನಗೆ ಪರ್ಫೆಕ್ಟ್ ಅಂತ ಅನಿಸಿಲ್ಲ. ಇದು ಒಂಥರ ನಮಗಿಲ್ಲಿ ಫ್ಲಾಲೆಸ್ಸಾಗಿ ಕನೆಕ್ಟ್ ಆಗಿಬಿಡುತ್ತೆ, ಆ್ಯಕ್ಯುರೇಟಾಗಿ ಡೈರೆಕ್ಷನ್ ತೋರಿಸುತ್ತೆ, ಲೊಕೇಶನ್ ತೋರಿಸುತ್ತೆ. ಅದು ನನಗೆ ಪ್ಲಸ್ ಪಾಯಿಂಟ್ ಅನ್ನಿಸ್ತು. ಇದಿಷ್ಟು ಈ ಏರ್ ಟ್ಯಾಗ್ನ ಬಗ್ಗೆ ಪ್ರಾಕ್ಟಿಕಲಾಗಿ ಟ್ರೈ ಮಾಡಿ ಹುಡುಕಿದ್ದೀವಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.